ನಮಸ್ಕಾರ. ವೈಸಾಬ್ ಜನತೆಗೆ ಸ್ವಾಗತ. ಉತ್ತರ ಕರ್ನಾಟಕದ ಬಗ್ಗೆ ಅಪಾರ ಕಾಳಜಿ ಹೊಂದಿರುವ ಮುಂಬೈ ಕರ್ನಾಟಕ ಹಾಗೂ ಕಲ್ಯಾಣ ಕರ್ನಾಟಕದ ಬಗ್ಗೆ ಅನೇಕ ಜ್ವಲಂತ ಸಮಸ್ಯೆಗಳ ಬಗ್ಗೆ ಅಧಿವೇಶನದಲ್ಲಿ ಬೆಳಕು ಚೆಲ್ಲುವ ಹಾಗೂ ಉತ್ತರ ಕರ್ನಾಟಕದ ಬಗ್ಗೆ ದೂರದೃಷ್ಟಿ ವಿಚಾರಣೆ ಹೊಂದಿರುವ ಶಾಸಕ ಯಶವಂತಗೌಡ ಪಾಟೀಲ್ ಅವರಿಗೆ ಸಚಿವ ಸ್ಥಾನ ನೀಡಬೇಕೆಂದು ಆಗ್ರಹಿಸಿ ಪುರಸಭೆ ಮಾಜಿ ಅಧ್ಯಕ್ಷ ಹಾಗೂ ಮರಾಠ ಸಮಾಜದ ತಾಲೂಕು ಅಧ್ಯಕ್ಷ ಯಮರಾಜ್ ಸಾಳಂಕೆ ಆಗ್ರಹಿಸಿದರು. ಭಾನುವಾರ ಇಂಡಿ ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದವರು, ಸ್ವತಂತ್ರ ದೊರೆತು ಇಷ್ಟು ವರ್ಷ ಕಳೆದರೂ ಇಂಡಿ ಮತಕ್ಷೇತ್ರಕ್ಕೆ ಸಚಿವ ಸ್ಥಾನ ದೊರೆತಿಲ್ಲ. ಇದು ಇಡೀ ಮತಕ್ಷೇತ್ರದ ಜನತೆಗೆ ಅತ್ಯಂತ ನೋವಿನ ಸಂಗತಿಯಾಗಿದೆ. ಪ್ರತಿ ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಸಂದರ್ಭದಲ್ಲಿ ಇಂಡಿ ಮತಕ್ಷೇತ್ರಕ್ಕೆ ಅನ್ಯಾಯವಾಗುತ್ತಿದೆ. ಹಾಗಾಗಿ ಇಂಡಿ ಮತಕ್ಷೇತ್ರದ ಜನರ ಕೂಗು ಸಚಿವ ಸ್ಥಾನದ ಬೇಡಿಕೆಯಾಗಿದೆ. ಕಾಂಗ್ರೆಸ್ ಕೋಟೆಗಿರುವ ಇಂಡಿ ಮತಕ್ಷೇತ್ರವನ್ನು ಕಳೆದುಕೊಳ್ಳುವ ಕೆಲಸ ಪಕ್ಷದ ಮುಖಂಡರು ಮಾಡಬಾರದಾಗಿದೆ. ಇಂಡಿ ಮತಕ್ಷೇತ್ರಕ್ಕೆ ಸಚಿವ ಸ್ಥಾನ ನೀಡಬೇಕೆಂದು ಮನವಿ ಮಾಡಿಕೊಳ್ಳುತ್ತೇನೆ. ಒಂದು ವೇಳೆ ನಿರ್ಲಕ್ಷ್ಯ ಮಾಡಿದರೆ ಕಾಂಗ್ರೆಸ್ ಪಕ್ಷ ಉತ್ತರ ಕರ್ನಾಟಕದ ಭಾಗದಲ್ಲಿ ಭಾರೀ ದೊಡ್ಡ ಹಾನಿ ಅನುಭವಿಸುವ ಸಂದರ್ಭ ಎದುರಾಗುತ್ತದೆ. ಆ ಕಾರಣಕ್ಕಾಗಿ ಕೂಡಲೇ ಇಂಡಿ ಮತಕ್ಷೇತ್ರದ ಶಾಸಕರಿಗೆ ಸಚಿವ ಸ್ಥಾನ ನೀಡಬೇಕೆಂದು ಮತ್ತೊಮ್ಮೆ ಮನವಿ ಮಾಡಿಕೊಳ್ಳುತ್ತೇನೆ ಎಂದು ತಿಳಿಸಿದ್ದಾರೆ. ಸ್ವತಂತ್ರ ಸಿಕ್ಕಿ 1947ರಿಂದ ಇಲ್ಲಿವರೆಗೆ 80 ವರ್ಷ ಈ ಗಡಿನಾಡು ಇಂಡಿ ತಾಲೂಕು ವಂಚಿತ ಆಗಿದೆ. ಯಾಕೆ ವಂಚಿತ ಆಗಿದೆ ಅಂದರೆ ಅನೇಕ ಸರ್ಕಾರಗಳು ಬಂದು ಹೋದವು. ಇಲ್ಲಿ ಸರ್ಕಾರಗಳು ಬಂದರು. ಅದರಲ್ಲಿ ಕಾಂಗ್ರೆಸ್ ಸರ್ಕಾರದ ಮಾನ್ಯ ಶ್ರೀ ಮಲ್ಲಪ್ಪ ಸುರ್ಪುರವರು 15 ವರ್ಷ, ಆಮೇಲೆ ಆರ್ ಕಲ್ಲೂರವರು 15 ವರ್ಷ, ಅದ ನಂತರ NS ಖೇಡವರು, ಬಗಲಿ ಡಾಕ್ಟರ್ BJP ಒಂದೊಂದು ಸಲ ಬಂದು, ಈಗ ಸನ್ಮಾನ್ಯ ನಮ್ಮ ಜನಪ್ರಿಯ ಶಾಸಕರು ಯಶವಂತರೇಗೌಡರು ಇವತ್ತಿನ ದಿವಸ 3 ಸಲ MLA ಆದರೂ ಕೂಡ ನಮ್ಮ ತಾಲೂಕು ಹ್ಯಾಂಗೆ ವಂಚಿತ ಆಗಿದೆ ಅಂದರೆ ಇದು ಗಡಿನಾಡು ಪ್ರದೇಶ, ಮಹಾರಾಷ್ಟ್ರಕ್ಕೆ ಹೊಂದ್ಕೊಡೋಂಥ ಪ್ರದೇಶ. ಇಲ್ಲಿ ಜನರಿಗೆ 80 ವರ್ಷ ಆದರೂ ಕೂಡ ಇಲ್ಲಿವರೆಗೂ ನಮಗೆ ಒಂದು ಮಿನಿಸ್ಟರ್ ಅಂದರೆ ಒಂದು ಮಂತ್ರಿ ಸಿಗಲಾಗ್ಯದ ಅಂದರೆ ನಮ್ಮ ದುರ್ದೈವ. ಅದಕ್ಕೆ ಅನೇಕ ಮಂತ್ರಿಗಳು ನಮ್ಮ ಮಾತು ಕೊಡ್ಕೊತ ಬಂದರೆ ಇಂಡಿ ತಾಲೂಕಿಗೆ ಮಂತ್ರಿ ಕೊಡಬೇಕು ಅಂತೇಳಿ. ಸನ್ಮಾನ್ಯ ನಮ್ಮ ಯಶವಂತರೇಗೌಡರಿಗೂ ಕೂಡ ಮಣ್ಣಿನ ಈಗಿನ CM ಆದಂಥ DK ಶಿವಕುಮಾರ್ ಅವರು, ಮೊದಲಿನ CM ಆದಂಥ ಸಿದ್ದರಾಮಯ್ಯನವರು, ಇವರೆಲ್ಲರೂ ಮಾತು ಕೊಟ್ಟಿದ್ರು ಕೂಡ ಇವತ್ತಿನ ದಿನ ನಾವು ವಂಚಿತರಾಗಿದ್ದೀವಿ. ಯಾಕಂದರೆ ನಾವು ಈ ಪರಿಸ್ಥಿತಿ ಬೈಟ್ ಕೊಟ್ಟು ಹೋರಾಟ ಮಾಡೋ ಪರಿಸ್ಥಿತಿ ಬರ್ತಿರಲಿಲ್ಲ. ಯಾಕಂದ್ರೆ ತಾವು ಮಾತು ಕೊಟ್ಟಿರಿ. ಕರ್ನಾಟಕ ರಾಜ್ಯದ ಸರ್ಕಾರ ಇಲ್ಲಿ ಇಂಡಿ ತಾಲೂಕಿನ ಜನ, ಗಡಿನಾಡಿನ ಜನ ಹೆಂಗದ ಅಂದರೆ ಕಾಂಗ್ರೆಸ್ಗೆ 60 ವರ್ಷಗಟ್ಟಲೆ ಮತ ಕೊಟ್ಟ ಜನ ಇದ್ದೀವಿ ನಾವು. ಅದಕ್ಕೆ ನೀವು ಪಾರ್ಟಿಯವರು, ಕಾಂಗ್ರೆಸ್ದವರು ಈ ಮಂತ್ರಿಗಿರಿ ಕೊಟ್ಟು ನಮ್ಮನ್ನು ಇಂಡಿ ತಾಲೂಕನ್ನು ಅಭಿವೃದ್ಧಿಗೋಸ್ಕರ ನಮಗೆ ಮಂತ್ರಿಗಿರಿ ಕೊಡಬೇಕು. ಕೊಡದೇ ಹೋದರೆ ಕರ್ನಾಟಕದ ಈ ಗಡಿನಾಡಿನ ಪ್ರದೇಶದವ್ರು ನಾವೇನಾದರೆ ಈ ಕಾಂಗ್ರೆಸ್ಸನ್ನು ಮುಂದಿನ ದಿನಮಾನದಲ್ಲಿ ದೊಡ್ಡ ಹೋರಾಟದ ಮಾಡಿ ಈ ಕಾಂಗ್ರೆಸ್ಸನ್ನು ಯಾವ ಪರಿಸ್ಥಿತಿ ಬರ್ತದೆ ಅಂದರೆ ಈ ಕಾಂಗ್ರೆಸ್ ಸರ್ಕಾರ ಮುಂದಿನ ದಿನಮಾನ ಆಗಂಗಿಲ್ಲ ಅಂತ ಹೇಳೋಕೆ ನಾವು ಇಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀವಿ. ಅದಕ್ಕೆ ಯಾವತ್ತಿದ್ರೂ ಈ ಸಲ ಯಾವುದೇ ಕಾರಣಕ್ಕಾದ್ರೂ ಜಿಲ್ಲೆಯೊಳಗೆ ಅನೇಕ ಅಭಿವೃದ್ಧಿಗಳಾಗ್ಯಾವ. 8 ಜಿಲ್ಲೆ 8 ತಾಲೂಕಿನೊಳಗೆ ಮಂತ್ರಿಗಿರಿ ಸಿಕ್ಕದು. ಬರೇ ವಂಚಿತ ಯಾವುದಾಗ್ಯದ ಅಂದರೆ ನಮ್ಮ ಇಂಡಿ ತಾಲೂಕು ಮಾತ್ರ. ಆ ಇಂಡಿ ತಾಲೂಕಿಗೆ ನೀವು ಮಂತ್ರಿ ಕೊಟ್ಟು ನಮ್ಮೆಲ್ಲರ ಜನರನ್ನು ಮನಸ್ಸು ಗೆಲ್ಲರಿ ಅಂತ ಹೇಳಿ ಸರ್ಕಾರಕ್ಕೆ ಇದೊಂದು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ನಾ ಯಮರಾಜ್ ಸಾಳುಂಕೆ, ಮಾಜಿ ಮುನ್ಸಿಪಾಲ್ಟಿ ಅಧ್ಯಕ್ಷರು ಇಂಡಿ ಹಾಗೂ ಮರಾಠ ಸಮಾಜದ ತಾಲೂಕು ಅಧ್ಯಕ್ಷರು ಕೂಡ ಇದೆ. ನಾನು ಈ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀನಿ, ನಮ್ಮ ಯಶವಂತರೇಗೌಡರನ್ನು ಮಂತ್ರಿ ಕೊಡು ಅಂತ ಹೇಳಿ ಮನವಿ ಮಾಡ್ತಾ ಇದ್ದೀನಿ. ಸಾವಿರ ಸುದ್ದಿಗಳ ಅಬ್ಬರದಲ್ಲಿ ನಿಮ್ಮ ಧ್ವನಿ ಎಲ್ಲೋ ಕಳೆದು ಹೋಗಿದೆಯೇ? ಬರುತ್ತಿದೆ ವಾಯ್ಸ್ ಆಫ್ ಜನತಾ. ಜನಸಾಮಾನ್ಯರ ಪರವಾಗಿ ಧ್ವನಿ ಗೆತ್ತಲು ಸಿದ್ಧವಾಗಿರುವ ಡಿಜಿಟಲ್ ನ್ಯೂಸ್ ಚಾನೆಲ್. ಸ್ಥಳೀಯ ಸಮಸ್ಯೆ ಇರಲಿ ಅಥವಾ ಸರ್ಕಾರದ ನಿರ್ಧಾರವಿರಲಿ, ನೇರ ಮತ್ತು ನಿಖರ ಸುದ್ದಿ ಈಗ ನಿಮ್ಮ ಬೆರಳ ತುದಿಯಲ್ಲಿ. ವಾಯ್ಸ್ ಆಫ್ ಜನತಾ, ಡಿಜಿಟಲ್ ಯುಗದ ನೈಜ ಧ್ವನಿ. ಎಂದೇ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಧ್ವನಿಗೆ ಶಕ್ತಿ ನೀಡಿ.